ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಂಗಳೂರು ಶೈಲಿಯಲ್ಲಿ ಯಾವ ಥರ ಮದುವೆ ಆಗ್ತದೆ ಅಂತ ತೋರಿಸ್ತಾ ಇದ್ದೇನೆ. ಅಂದರೆ ನಮ್ಮ ಮನೆಯಲ್ಲೇ ಕಳೆದ ಒಂದು ವಾರದಿಂದ ಮದುವೆ ಸಂಭ್ರಮ ಸಂಭ್ರಮ, ಸಡಗರ. ನಾವಂತೂ ಶಾಪಿಂಗ್ಗೆ ಹೋಗೋದೇನು, ಡ್ರೆಸ್ ಸಾರಿ ಎಲ್ಲ ಪರ್ಚೇಸ್ ಮಾಡೋದೇನು, ಅಬ್ಬಬ್ಬಾ ತುಂಬಾ ಖುಷಿಯಾಗಿದ್ವಿ. ಅಂದರೆ ಈ ಒಂದು ವಾರ ಉಂಟಲ್ಲ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಮೆಹಂದಿ ಫಂಕ್ಷನ್, ಹಳದಿ ಫಂಕ್ಷನ್, ರಿಸೆಪ್ಷನ್, ಮದುವೆ, ಆಹಾ. ಅದೆಲ್ಲ ಇವತ್ತು ನಾನು ಮದುವೆ ಮಂಗಳೂರು ಶೈಲಿಯಲ್ಲಿ ಯಾವ ರೀತಿ ಆಯಿತು ಅಂತ ತೋರಿಸ್ತಾ ಇದ್ದೇನೆ. ನಮ್ಮ ಎದುರು ಮನೆಯಲ್ಲಿ ಮದುವೆ ಆದದ್ದು ಪಾಯಲ್ ಅಂತ ಮದುಮಗಳು. ಸೊ ನಮ್ಮ ಮದುಮಗಳು ಯಾವ ರೀತಿ ಕಾಣ್ತಿದ್ಲು, ಯಾವ ಥರ ಸಾರಿ ಉಟ್ಟಿದ್ಲು, ಯಾವ ಥರ ಅವಳು ಹೇರ್ ಸ್ಟೈಲ್ ಮಾಡಿದ್ಲು, ಯಾವ ಥರ ಮೇಕಪ್ ಇತ್ತು, ಅದೆಲ್ಲ ತೋರಿಸ್ತೇನೆ. ಸೊ ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಫುಲ್ ಆಗಿ ನೋಡಿ, ಆಗಲೇ ನಿಮಗೆ ಎಲ್ಲನೂ ಅರ್ಥ ಆಗ್ತದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗಾದರೆ ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡಿಬಿಡೋಣ. ಇನ್ನು ಈ ಮದುವೆಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಹೆಚ್ಚಿನವರಿಗೆ ಇವರ ಪರಿಚಯ ಇರಬಹುದು. ಕೇರಳ ರಾಜ್ಯದ ಇಲ್ಲಿ ಮೆರೂನ್ ಕಲರ್ ಸ್ಯಾರಿಯಲ್ಲಿ ಇದ್ದಾರಲ್ಲ, ಚಂದನದ ಗೊಂಬೆ ಥರ ಕಾಣ್ತಾ ಇದ್ದಾರಲ್ಲ, ಈ ಲೇಡಿ ಮತ್ತಾರೂ ಅಲ್ಲ, ಮಿಸ್ಸಸ್ ಅಶ್ವಿನಿ ML ಅಂತ. ಕಾಸರಗೋಡು ಜಿಲ್ಲೆಯ BJP ಮಹಿಳಾ ಅಧ್ಯಕ್ಷೆಯಾಗಿ ಸ್ವಲ್ಪ ದಿನಗಳಿಂದ ಅವಳಿಗೆ ಒಂದು ಪೋಸ್ಟ್ ಸಿಕ್ಕಿದೆ, MP ಕ್ಯಾಂಡಿಡೇಟ್. ಸೊ ಇವರು ನಮ್ಮ ಮದುವೆಗೆ ಬಂದಿದ್ದಾರೆ. ಸೊ ಇವರು ಯಾಕೆ ನಮ್ಮ ಮದುವೆಗೆ ಬಂದಿದ್ದಾರೆ ಅಂದರೆ ಪಾಯಲ್ನ ಮದುವೆಗೆ ಬಂದಿದ್ದಾರೆ ಅಂದರೆ ಇವರು ಮತ್ತಾರೂ ಅಲ್ಲ, ಪಾಯಲ್ನ ತಾಯಿಯ ಅಕ್ಕನ ಮಗಳು. ಸೊ ದೊಡ್ಡಮ್ಮನ ಮಗಳು ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವರು ಬರಲೇಬೇಕಲ್ಲ. ಸೊ ಇವರೇ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದರು ನಮ್ಮ ಮದುವೆಯಲ್ಲಿ. ಒಂಥರ ಚಂದನದ ಗೊಂಬೆ ಥರ ಕಾಣ್ತಾ ಇದ್ರು. ಮದುಮಗಳು ಯಾರಪ್ಪ ಅಂತ ನೋಡುವ ಆ ರೀತಿ ಅಷ್ಟು ಸುಂದರವಾಗಿ ಕಾಣ್ತಾ ಇದ್ರು. ಅವರಿಗೆ ಅಷ್ಟು ಒಳ್ಳೆ ಪೋಸ್ಟ್ ಸಿಕ್ಕಿದ್ರು ಒಂದು ಸ್ವಲ್ಪನೂ ಜಂಬನೇ ಇರಲಿಲ್ಲ. ಸೊ ಎಲ್ಲರ ಹತ್ರ ಸಹ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ವಿದ್ಯಾವಂತೆ, ಹಾಗೆಯೇ ರೂಪವಂತೆ, ಗುಣವಂತೆ. ಸೊ ಇವರ ಇನ್ನೂ ಪ್ರತಿಭೆ ಉಂಟಲ್ಲ, ಬೆಳಿಬೇಕು. ಇವರ ಸೇವೆ ಇನ್ನೂ ಕೇರಳ ರಾಜ್ಯಕ್ಕೆ ಇನ್ನೂ ಹಬ್ಬಬೇಕು ಅಂತ ನಾನು ಹೇಳ್ತೇನೆ. ಇವರ ಹೆಸರು, ಕೀರ್ತಿ ಇನ್ನೂ ಹೆಚ್ಚಿಗೆ ಹರಡಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನ ನೋಡಿ. ಎಲ್ಲರಿಗೂ ಸಹ ಈ ವಿಡಿಯೋ ತುಂಬಾ ಇಷ್ಟ ಆಗ್ತದೆ. ನಮ್ಮ ಮಂಗಳೂರು ಶೈಲಿಯಲ್ಲಿ ಯಾವ ರೀತಿ ಮದುವೆ ಆಗ್ತದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೇವೆ. ಸೊ ಈ ಮದುವೆ ಆದದ್ದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಿಪುರದಲ್ಲಿ. ದೇವಿಯ ಆಶೀರ್ವಾದದೊಂದಿಗೆ ಅಲ್ಲೇ ಇರುವ ಹಾಲ್ನಲ್ಲಿ ಮದುವೆ ಜರುಗಿತು. ಪ್ರಾರಂಭಕಾಲೇ ಪ್ರಾರ್ಥನಾ ಸಮರ್ಪಯಾಮಿ. 24 ಪ್ರಸಾದ ಮುಟ್ಟಾಲೆ, 24 ನೀರು ಪ್ರಸಾದ ಮುಟ್ಟಾಲೆ, 24 ಪ್ರಸಾದ ಮುಟ್ಟಾಲೆ. ಪರಿಹಾರವನ್ನು ಕೊಡು, ಸುಲಗ್ನಾವಡು ಇಲ್ಲಿಗೆ ಚಿರಕಾಲ ಪರಂತರವಾದ ದಾಂಪತ್ಯಕ್ಕೂ ಕೊರತೆ ಬರಂದೆ ಉಭಯ ಕಾಲದಿಂದ ಪ್ರೋತ್ಸಾಹ. ಶ್ರೀಕೃಭ್ಯೋ ನಮಃ. ಮಹಾಗಣಪತಿ ನಮಃ. ಮಂಗಳಂ ಭಗವಾನ್ ಮಂಗಳಂ ಮಧುನಾಂಗಂ ದೇವಕೀ ಪುತ್ರಂ ಮಂಗಳಂ ಷೋಡಧ್ವಜ ತದೇವ
ಉನ್ನತ ಪಾತ್ರದ ಪಾತ್ರದ ಇದನ್ನ ಮಗಳು ಉನ್ನತ ಪಾತ್ರದ ಪಾತ್ರದ ಸಮಾಧಾನಪಡಿಸಿ అది విగ్రహ బీజ ఆనంద సమృద్ధి అని విగ్రహ పాత్ర వేదన అది విగ్రహ మగళ శ్రీకారం దాదాపు ఉన్నత పాత్ర పాత్ర బుద్ధి పడ్డది ನೋಡಿ, ಇದು ಮಿಸಸ್ ಅಶ್ವಿನಿ ಎಮ್ ಎಲ್ ಅವರದು ಮಗಳು ಮನಸ್ವಿನಿ ಅಂತ. ನೆಕ್ಸ್ಟ್ ಇರೋದು ನನ್ನ ಮಗ. ಇನ್ನೊಂದು ಹುಡುಗಿ ಬಂದು ನಮ್ಮ ನೇಬರ್ ಹುಡುಗಿ. ಸೊ ಮಕ್ಕಳೆಲ್ಲ ಖುಷಿಯಲ್ಲಿ ಫೋಟೋ ತೆಗಿತಿದ್ದಾರೆ. ಮತ್ತು ಇದು ನೋಡಿ, ಇದು ನಮ್ಮ ಮಂಗಳೂರು ಶೈಲಿಯಲ್ಲಿ ಪೊಣ್ಣು ಒಚ್ಚಿದು ಕೊರ್ಪುನ ಕ್ರಮ ಅಂತ ಹೇಳ್ತಾರೆ. ಇದಂತೂ ತುಂಬಾ ಒಂದು ಹಾರ್ಟ್ ಟಚಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಅಂದರೆ ಕಣ್ಣಿನಲ್ಲಿ ನೀರು ಬರುವಂತಹ ಸಂದರ್ಭ ಪ್ರತಿ ಮಗಳಿಗೂ. ಸೊ ಅವರು ಏನು ಹೇಳ್ತಾರೆ ನೋಡಿ, ಆ ಪದಗಳು ಅದೆಲ್ಲ ನಮಗೆ ಮನಸ್ಸಿಗೆ ತುಂಬ ಭಾರ ಆಗ್ತದೆ. ಅಂದರೆ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಕೆಲವೊಂದು ಅರ್ಥಪೂರ್ಣವಾದ ಒಂದು ಬುದ್ಧಿವಾದದ ಮಾತುಗಳು ಅಂತಲೇ ಹೇಳ್ಬೋದು. ಆ ಮಾತುಗಳು ಹೇಳ್ತಾರೆ ನೋಡಿ, ನೀವು ಕೂಡ ನಿಮಗೆ ಅರ್ಥ ಆಗ್ತದೆ ಅದು ಯಾವ ಥರ ವಿಧಾನದಲ್ಲಿ ನಮ್ಮ ಮಂಗಳೂರು ಶೈಲಿಯಲ್ಲಿ ಮದುವೆ ಆಗ್ತದೆ ಅಂತ ಕೂಡ ನಿಮಗೆ ಗೊತ್ತಾಗ್ತದೆ. ಸೊ ನೋಡಿ, ಈ ಟೈಮಲ್ಲಂತೂ ಕಣ್ಣಲ್ಲಿ ನೀರು ಬಂದೇ ಬರ್ತದೆ. ತಂದೆ ತಾಯಿಯವರು ಉಂಟಲ್ಲ, ತನ್ನ ಅಂದರೆ ಹುಡುಗಿಯ ಅತ್ತೆ ಮಾವನಿಗೆ ತನ್ನ ಮಗಳನ್ನು ಒಪ್ಪಿಸುವಂತಹ ಕ್ಷಣ ತುಂಬ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗುವಂತಹ ಕ್ಷಣ. ಸೊ ನೋಡಿ ಯಾವ ಥರ ಆಗ್ತದೆ ಅಂತ. ಸೊ ಪ್ರತಿ ಹುಡುಗಿಗೂ ಈ ಕ್ಷಣದಲ್ಲಿ ಕಣ್ಣಲ್ಲಿ ನೀರು ಬಂದೇ ಬರ್ತದೆ ನೋಡಿ. ಇನ್ನು ಅತ್ತೆ ಮಾವ ತನ್ನ ಸೊಸೆಯನ್ನು ಮಗಳಾಗಿ ನೋಡಿಕೊಳ್ಳುವಂತಹ ಕ್ಷಣ ನೋಡಿ ಯಾವ ಥರ ಇದೆ ಅಂತ. ಇನ್ನು ನೋಡಿ, ಈ ಟೈಮಲ್ಲಿ ನನ್ನ ಮಗ ಅಂತ ಏನು ಮಾಡ್ತಾ ಇದ್ದಾನೆ ಅಂತ. ನನ್ನ ಇಬ್ಬರು ಮಕ್ಕಳಿಗಂತೂ ಖುಷಿಯೇ ಖುಷಿ. ಮಕ್ಕಳಿಗೆ ಹಾಗೇನಲ್ಲ, ಖುಷಿಯೇ ಖುಷಿ. ಇಡೀ ಹಾಲಲ್ಲೆಲ್ಲ ಅವರದೇ ಕಾರ್ಬಾರು ಅಂತಲೇ ಹೇಳ್ಬೋದು. ಮದುಮಕ್ಕಳು ಹೋದ ನಂತರ ಅವರ ಕೂತ್ಕೊಳ್ಳುವಂತಹ ಆಸನದಲ್ಲೆಲ್ಲ ನನ್ನ ಇಬ್ಬರು ಮಕ್ಕಳು ಇದ್ದರು. ನನ್ನ ಚಿಕ್ಕವನಿಗಂತೂ ಖುಷಿಯೇ ಖುಷಿ. ಇನ್ನು ನಾನು ಯಾವ ಥರ ಕಾಣ್ತಿದ್ದೆ, ಯಾವ ಥರ ಸ್ಯಾರಿ ಉಟ್ಟಿದ್ದೆ ಅಂತ ಕೂಡ ನೋಡಿ. ಸಿಂಪಲಾಗಿ ನಾನೇ ರೆಡಿ ಆದದ್ದು, ಪಾರ್ಲರ್ಗೇನು ಹೋಗಲಿಲ್ಲ. ನಾನೇ ಸಿಂಪಲಾಗಿ ಮೇಕಪ್, ಹೇರ್ ಸ್ಟೈಲ್ ಆಗಲಿ, ಸ್ಯಾರಿ ಕೂಡ ನಾನೇ ಉಟ್ಟದ್ದು. ಸೊ ಇನ್ನು ಫೋಟೋ ಸೆಕ್ಷನ್ ನೋಡಿ ನಮ್ಮದು ಯಾವ ಥರ ಆಗ್ತಾ ಉಂಟು ಅಂತ. ಫೋಟೋ ತೆಗೆಯೋದಂದರೆ ನಮಗೆ ಹಾಗೇನಲ್ಲ, ಖುಷಿಯೋ ಖುಷಿಯಲ್ಲ, ಎಷ್ಟೇ ಫೋಟೋ ತೆಗೆದ್ರು ನಮಗೆ ಸಾಕಾಗೋದಿಲ್ಲ. ಇನ್ನು ಮನೆಗೆ ಹೋಗುವಾಗ ನನ್ನ ಮಕ್ಕಳಿದ್ದು ಡ್ಯಾನ್ಸ್ ನೋಡಿ, ಅದರಲ್ಲೂ ನನ್ನ ಚಿಕ್ಕ ಮಗಂದು ಡ್ಯಾನ್ಸ್ ನೋಡಿ, ಆ ಹಾಡಿಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಂಗಳೂರು ಶೈಲಿಯಲ್ಲಿ ಅಂದರೆ ಮಂಗಳೂರು ಸ್ಟೈಲಲ್ಲಿ ಯಾವ ಥರ ಇಲ್ಲಿ ಮದುವೆ ಆಗ್ತದೆ ಅಂತ.
ಸೊ ಮಂಗಳೂರು ಶೈಲಿಯ ಮದುವೆ ನಿಮ್ಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಯಾವ ಥರ ಒಂದು ವಿಧಾನದಲ್ಲಿ ಮದುವೆ ಆಯಿತು ಅಂತ ನೀವು ಕೂಡ ನೋಡಿದ್ದೀರಿ. ಹಾಗೆಯೇ ಕೇರಳದ MLA ಆದ ಮಿಸಸ್ ಅಶ್ವಿನಿ ML ಅವರನ್ನು ಕೂಡ ನೀವು ನೋಡಿದ್ದೀರಿ. ಸೊ ಹಾಗಾದರೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಮ್ಮೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ.